ಸರ್ಕಾರಕ್ಕೆ ರಾಜಧನ ಪಾವತಿಸದೆ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಂತ ಆರೋಪದ ಮೇಲೆ ಸಂಸದರ ಒಡೆತನದ ಕಲ್ಲು ಕ್ರಷರಿಗೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಒಡೆತನದ ಕ್ರಷರಿಗೆ ದಂಡ ವಿಧಿಸಲಾಗಿದೆ. ಕಾರಣ ಏನು ಅಂತಂದ್ರೆ ಸರ್ಕಾರಕ್ಕೆ ಪಾವತಿಸಬೇಕಾದಂತ ರಾಜಧನವನ್ನು ಪಾವತಿಸಿಲ್ಲ. ರಾಜಧನ ನೀಡದೇ ಇದ್ದಿದ್ದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಂಡ ವಿಧಿಸಿದೆ. 3.39 ಕೋಟಿ ದಂಡ. ಗಡಿ ಒತ್ತುವರಿ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲು ತೆಗೆದಂತ ಆರೋಪವೂ ಕೂಡ ಇದೆ ಈ ಕ್ರಷರ್ ಮೇಲೆ. 3.39 ಕೋಟಿ ದಂಡ ಪಾವತಿಸದೇ ಇದ್ದರೆ ಕ್ರಷರ್ ಬಂದ್ ಮಾಡಲಾಗುತ್ತೆ. ಸರ್ಕಾರಕ್ಕೆ ಪಾವತಿಸಿರುವಂತ ಠೇವಣಿಯನ್ನ ಮುಟ್ಟುಗೋಲು ಹಾಕ್ತೀವಿ ಅಂತ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ. ಕೊಪ್ಪಳದ ಪ್ರಭಾವಿ ರಾಜಕಾರಣಿಗಳ ಒಡೆತನದ ಕಲ್ಲು ಕಾರಿಗೆ ಅಧಿಕಾರಿಗಳು ದಂಡ ವಿಧಿಸಿರೋದು. ಕೊಪ್ಪಳದಲ್ಲಿ ಸಂಸದ ಹಿಟ್ನಾಳ್ ಅವರ ಒಡೆತನಕ್ಕೆ ಸೇರಿದಂತ ಕಲ್ಲು ಕ್ರಷರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. 3.39 ಕೋಟಿ. ಕಾರಣ ಏನು ಅಂತಂದ್ರೆ ನಿಯಮ ಮೀರಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಅನ್ನೋದು ಒಂದು, ರಾಜಧನ ಪಾವತಿಸಿಲ್ಲ ಅನ್ನೋದು ಮತ್ತೊಂದು. 3.39 ಕೋಟಿ ಪಾವತಿಸದೇ ಇದ್ದರೆ ಕ್ರಷರ್ ಬಂದ್ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.